ದಯವಿಟ್ಟು ಸಾವಧಾನವಾಗಿರಿ. ಗೊತ್ತಿರಲ್ಲ ಮತ್ತೆ ಹೇಳ್ಕೊಟ್ರು ಹೇಳೋದು ಅವ್ರು ಮುಹೂರ್ತ ಮಾಡ್ತಾರೆ. ರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದಾನ ಷಣ್ಣೋಚವಿಶ್ರಸಾದನಂ ಮಹಾಗಣಾಧಿಪತಯೇ ನಮಃ. ಆವಾಹಯಾಮೇ. ಆವಾಹಿತೋ ಭವ, ಅವಕುಂಠಿತೋ ಭವ, ವರದೋ ಭವ. ಮಹಾಗಣಾಧಿಪತಯೇ ನಮಃ. ಮಹಾಗಣಪತಿಂ ಆವಾಹಯಾಮೇ. ಮಹಾಗಣಪತಿಂ ಆವಾಹಯಾಮೇ. ಮಹಾಗಣಪತಿಂ ಆವಾಹಯಾಮೇ. ಸ್ಥಾಪಯಾಮೇ, ಪೂಜಯಾಮೇ, ನಮಸ್ಕಾರಂ ಕರೋಮಿ. ಪಂಚಕಲಶ ಪೂಜೆ ಮಾಡಿ. ಹರಃ ಓಂ ಸದ್ಯೋರೇಷ್ಠಾಯ ನಮಃ. ರುದ್ರಾಯ ನಮಃ. ಕಾಲಾಯ ಸರ್ವಭೂತದಮನಾಯ ನಮಃ. ಮುನಾನ್ಮನಾಯ ನಮಃ. ಅಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ಸರ್ವೇಭ್ಯೋ ನಮಸ್ತೆ. ಶಾಂತಿಃ. ಹರಃ ಓಂ ಅಖಂಡಮಂಡಲಾಕಾರಂ ಪ್ರಾತಂ ಮೇವತ್ರಾತ್ರಃ ತತ್ಪದಂ ದರ್ಶಿತಂ ವೇದ ತಸ್ಮೈ ಶ್ರೀ ಗುರವೇ ನಮಃ. ಹರಃ ಓಂ ൂരം ഗണാപദാനം സഞ്ചാരധാരം മൃഗേന്ദ്രഹാരം സദാവസന്തം ഹൃദയാരവിന്ദേ മഹം ഭവാമേ സൈതം നമാമേ കർപ്പൂരദീപം ദർശയാമേ. ആഗമാസന്തു ദേവാനാം ഗമനാത്തന്തു രക്ഷത തുരിഹാ ഗണ്ഠാനം നൃത്യ ശ്രീഗണ്ഠാനം ലാതനം ശ്രീഗണ്ഠ മൃത്യോർമാ അമൃതം ഗമയ. ഓം ശാന്തി ശാന്തി ശാന്തി. ഇത് കർപ്പൂരദീപം ദർശയാമേ. കർപ്പൂരദീപം സമർപ്പയാമേ. ಮಹಾಕಳಸವನ್ನ ಪುಸ್ತಕ ಕೊಟ್ಟು ಕಾಲಿನೆಲ್ಲ ಹೊರಗೆ ಬಹಳ ಚೆನ್ನಾಗಿರುತ್ತೆ. ಅರ್ಪಯಾಮಿ ಪ್ರಸೀದ ಪರಮೇಶ್ವರ ಸಾಂಬಜಯ ನಮಃ. ಪಾರ್ವತಿ ಮಹಾದೇವ. ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಭದ್ರಕಾಳಿ ಮಾತಾ ಕಿ ಜೈ. ಬಸವೇಶ್ವರ ಮಹಾರಾಜ್ ಕಿ ಜೈ. ರಂಗನಾಥ ಸ್ವಾಮಿ ಮಹಾರಾಜ್ ಕಿ ಜೈ. ನಿಮಗೆ ಹೇಳ್ತಾರದು ಅಣ್ಣ ಬರ್ರಣ್ಣ. ನಿಮ್ಮ ಮದುಮಕ್ಕಳು ನಮ್ಮ ಜವಾಬ್ದಾರಿ ಅಣ್ಣ. ಅಣ್ಣ ನಿಮಗೆ ಹೇಳ್ತಾರದು. ನಮ್ಮ ಆರಕ್ಷಕ ಠಾಣೆ ಸಿಬ್ಬಂದಿಗಳು, ಸಿಬ್ಬಂದಿ ವರ್ಗದವರು ಎಲ್ಲಿದ್ರು ಇಲ್ಲಿ ವೇದಿಕೆ ಬಳಿ ಬರಬೇಕು. ಯಾಕೆಂದ್ರೆ ನಮ್ಮ ಮಾತಲ್ಲಿ ಅವ್ರು ಕೇಳ್ತಾ ಇಲ್ಲ. ದಂಡಂ ದಶಗುಣಂ ಅಂತ ಗಾದನೆ ಇದೆ. ದಯವಿಟ್ಟು ಇಲ್ಲಿ ವೇದಿಕೆ ಬಳಿ ಬರಬೇಕಾಗಿ ವಿನಂತಿ. ನಮ್ಮ ನಾಂತಿ ಆರಕ್ಷಕ ಠಾಣೆ ಸಿಬ್ಬಂದಿಗಳು ದಯವಿಟ್ಟು ಇಲ್ಲಿ ಮದುವೆ ಮಂಟಪದಲ್ಲಿ ಬರಬೇಕು. ನಮ್ಮ ಸ್ವಯಂ ಸೇವಕರು ದಯವಿಟ್ಟು ನಿಮ್ಮ ಮಕ್ಕಳ ಕಾರ್ಯ ಅಂತಲ್ಲ, ನಿಮ್ಮ ಮಕ್ಕಳ ಕಾರ್ಯ ಅಲ್ಲ, ಇದು ನಮ್ಮ ಕಾರ್ಯ. 35 ಜೋಡಿ ನಮ್ಮ ಗ್ರಾಮದ ಮಕ್ಕಳು. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನೀವು ಆಡಂಬರ, ಇದು ಆಡಂಬರ ಮದುವೆ ಅಲ್ಲ. ಇಲ್ಲಿ ಯಾರು ಬೇಜಾರಾಗಲ್ಲ. ನನ್ನ ಮದುಮಗಳು ನಾನು ಪಕ್ಕದಲ್ಲಿ ಇಲ್ಲಾದ್ರೂ ಬೇಜಾರಾಗಲ್ಲ, ಮದುಮಗ ಪಕ್ಕದಲ್ಲಿ ಬೇಜಾರಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವ ಭಾಷೆಯಲ್ಲಿ ಹೇಳ್ಬೇಕು ಏನು ಹೇಳ್ತೀನಿ ಬೇಕಾದ್ರೆ. ಕನ್ನಡ, ತೆಲುಗು, ಮಲಯಾಳಂ ಯಾವ್ದು ಬೇಕಾದ್ರೆ ಕನ್ನಡ ಅರ್ಥ ಆಗಲ್ಲ ಅಂದ್ರೆ ಯಾವ ಭಾಷೆಯಲ್ಲಿ ಬೇಕಾದ್ರೆ ಹೇಳ್ತೀನಿ. ಸ್ವಯಂ ಸೇವಕ ನಿಷ್ಠೆಲ್ಲ ಕೆಲಸ ಅಣ್ಣ. ನಿಷ್ಠೆಲ್ಲ ಸ್ವಯಂ ಸೇವಕ ಕೆಲಸ. ಓಡಾಡಬೇಕು, ಫ್ಲಾಗ್ ಹಾಕೊಂಡು ನಿಂತ್ಕೊಳ್ಳೋದಲ್ಲ. ಅವ್ರು ಸ್ವಯಂ ಸೇವಕರು ಅನ್ನಲ್ಲ. ಸ್ವಾಮಿಯರು ಬಂದ್ರು, ದಾರಿ ಬಿಡ್ರಿ. ಸ್ವಾಮಿಯರು ಬರ್ತಾರೆ, ಗುರುಗಳು ಬರ್ತಾರೆ. ನೈಟ್ ಸೆಂಟ್ರಲ್ ಯಾರಪ್ಪ ಅವರು ರೆಡಿ ಇರೋದು. ಅಲ್ಲಿ ಗುರುಗಳು ಬರ್ತಾ ಇರ್ತಾರೆ. ನಮಗೆ ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ದಯವಿಟ್ಟು ಅವರ ಆಶೀರ್ವಾದ ಸಿಗಬೇಕಂದ್ರೆ ಒಂದು ಪುಣ್ಯ. ತ್ರಿಮೂರ್ತಿ ಗುರುಗಳು, ತ್ರಿಮೂರ್ತಿ ದೇವರುಗಳು. ಇದು ನಮ್ಮ ಮಕ್ಕಳ ಮನೆ ನಾವು ಇಲ್ಲಿ ಮಾಡಿದ್ವಿ, ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ ಅಂತ ಯಾರು ಅದರಿಂದ ಭಾಗವಹಿತ ಸಂತೋಷವಾಗಿ ವೈವಾಹಿಕ ಕುಟುಂಬ ಜೀವನಕ್ಕೆ ಕಾಲಿಡಬೇಕು. ಸ್ವಯಂ ಸೇವಕರು ಅಪ್ಪ, ನಮ್ಮ ಗ್ರಾಮಸ್ಥರು. ಇದು ನಮ್ಮ ಗ್ರಾಮದ ಕೆಲಸ.
ಗ್ರಾಮಸ್ಥರು ಅದನ್ನ ಯಶಸ್ವಿ ಮಾಡ್ಕೊಡ್ಬೇಕು. ನಡುವೆ ಓಡಾಡೋರು ಬಿಡ್ರಪ್ಪ ಜಾಗ, ಅಲ್ಲಿ ಯಾರು ಕುತ್ಕೋಬೇಡಿ. ಅಣ್ಣಂದ್ರ ಆ ನಡುವೆ ನಿಂತಿರೋದು ಇನ್ನು ಯಾವ ಭಾಷೆಗೆ ಹೇಳ್ಬೇಕಪ್ಪ ಗೊತ್ತಿಲ್ಲ. ಯಾವ ಭಾಷೆ ಬರುತ್ತಪ್ಪ ಅಣ್ಣ? ಸ್ಪೆಕ್ಸ್ ಹಾಕಿರೋ ಅಣ್ಣ, ವೈಟ್ ಶರ್ಟ್. ಯಜಮಾನ್ರೆ, ಆ ಯಜಮಾನ್ರೆ, ಮಠ ಹಾಗೂ ರಾಷ್ಟ್ರ ಶ್ರೀಗಳಂತಹ ಎಲ್ಲ ಭಕ್ತಾದಿಗಳಿಗೆ ಹಾಗೂ ನೂತನ ಓದುವವರಿಗೆ ಆತ್ಮೀಯವಾದ ಮುಡಿಸಿದ ಹಾಗೆ ಹೊರಳಾಡಿಸಿ ಒಂದರ ಮೇಲೊಂದು ಬಂದು ಮೂಡಿಸಿದ ಹಾಗೆ ಆ ಭಕ್ತನ ಕಾಯಣೆ ಕೈಲಾಸ ಅವನ ಹೊರಳೆ ಸೇತುಬಂಧ ರಾಮೇಶ್ವರ ಅವನ ಶಿರನೆ ಶ್ರೀಶೈಲ ಅಂಬಿಗರ ಗುರುದೈವ ಪರಮಾತೆ ತಸ್ಮೈ ಶ್ರೀ ಗುರವೇ ನಮಃ. ಪಂಚಾಕ್ಷರಮನಾಪಮಾಂ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯಂ ಜಗದ್ಗುರು ವಾಗರ್ತ ಸಂಪರ್ಕೋ ವಾಗರ್ತ ಪ್ರತಿಪತ್ತಯೇ ಜಗದಪ್ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ ಸಾಂಬಜೈ ನಮಃ. ಪಾರ್ವತಿ ವಿಶ್ವ ಮಹಾದೇವ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯವಾಗಿ ಭೂಲೋಕದಲ್ಲಿ ನಡೆಯುವಂತಹ ಒಂದು ಸುಂದರ ಅನುಬಂಧ. ಅಂತಹ 35 ಜೋಡಿಗಳ ಒಂದು ವಿವಾಹದ ಅನುಬಂಧ ಇಂದು ಕುಂಕುಮ ಗ್ರಾಮದಲ್ಲಿ ನಡೆಯುತ್ತಿದ್ದು ಪ್ರಾರ್ಥನೆ ಕಾರ್ಯಕ್ರಮ. ವೇದಿಕೆ ಮುಂದಿರುವಂಥ ಕಾರ್ಯ ನಮ್ಮ ಗ್ರಾಮದ ಸ್ವಯಂ ಸೇವಕರು ದಯವಿಟ್ಟು ಸ್ಟೇಜ್ ಒಂದು ಚೂರಾರು ಕಾಣಿಸ್ತಾ ಇದೆ ಮದುಮಕ್ಕಳಿಗೆ. ಕಣ್ಣಿಗೆ ಕಾಣದೆ ಕಣ್ಣಿಗೆ ಕಾಣದೆ ಕೂಡ ನಮ್ಮ ಗ್ರಾಮದಲ್ಲಿ ಈ ದಿನ 35 ಜೋಡಿಗಳನ್ನು ನಾವು ಇವತ್ತು ಸಾಮೂಹಿಕ ವಿವಾಹಗಳನ್ನು ಮಾಡಿ ಈ ಧರ್ಮಸಭೆಯನ್ನು ಆರಂಭಿಸಿದ್ದೇವೆ. ಈ ಧರ್ಮಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಗ್ರಾಮದ ವೀರಭದ್ರ ಸ್ವಾಮಿ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರಾದ ರಾಮಚಂದ್ರಪ್ಪನವರೇ ಹಾಗೂ ಹೊನ್ನಾಳಿ ಹಿರೇಮಲ್ಕಾಡು ಮಠದ ಗುರುಗಳು, ರಾಮಪುರದ ಮಠದ ಗುರುಗಳು ಮತ್ತು ಒಟ್ಟಾಪುರದ ಗುರುಗಳು ಆಗಮಿಸಿ ಈ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಈ ಸಾಮೂಹಿಕ ವಿವಾಹಗಳು ಇರೋ ಉದ್ದೇಶದಿಂದ ಆ ವಿಚಾರವನ್ನು ನಾವು ತಾಲೂಕು ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಿಗೆ ತಿಳಿಸ್ತಾ ಬರ್ತೈತಿ ಪ್ರತಿ ವರ್ಷ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ನಡೀತಕ್ಕಂಥ ಸಾಮೂಹಿಕ ವಿವಾಹಗಳನ್ನು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ತಾಲೂಕಿನ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಗೋವಿಂದಪ್ಪನವರೇ ಹಾಗೂ ಉಪನ್ಯಾಸಕರಾದ ಗಂಜಿನೇಲಿ ಬಸವರಾಜಪ್ಪನವರೇ ಹಾಗೂ ಶ್ರೀಮತಿ ಶೇಖರವರೇ ಹಾಗೂ ನಮ್ಮ ತಾಲೂಕಿನ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಜನಪ್ರಿಯ
ಮಾಜಿ ಮಂತ್ರಿಗಳು ಹಾಗೂ ಹಿರಿಯರು ಆದ MP ಇಲ್ಲಿ ಬಂದಿರತಕ್ಕಂಥ ಎಲ್ಲ ಈ ದೇವಸ್ಥಾನದ ಭಕ್ತಾದಿಗಳೇ ಹಾಗೂ ಈಗ ತಾನೇ ನವ ದಾಂಪತ್ಯಕ್ಕೆ ಕಾಲಿಟ್ಟಂಥ ನವ ದಂಪತಿಗಳೇ ಮತ್ತು ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ಭಕ್ತಾದಿಗಳೇ ಹಾಗೂ ಆರಕ್ಷಕ ಇಲಾಖೆಯವರೇ KEB ಇಲಾಖೆಯವರೇ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಬಂಧುಗಳೇ, ನಮ್ಮ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಸಾಮೂಹಿಕ ವಿವಾಹಗಳನ್ನು ಪ್ರಾರಂಭ ಮಾಡಿದಾಗ ನಮ್ಮ ಗ್ರಾಮದಲ್ಲಿ ಕೆಲವರು ಸ್ವಲ್ಪ ವಿರೋಧವನ್ನು ಮಾಡಿದರು ಪ್ರಪ್ರಥಮವಾಗಿ. ಯಾಕಪ್ಪ ಅಂದರೆ ಈ ಒಂದು ಖರ್ಚು ವೆಚ್ಚಗಳನ್ನು ನಾವು ನಿಭಾಯಿಸೋಕ್ಕೆ ಆಗಲ್ಲ, ನಮ್ಮ ಗ್ರಾಮ ಒಣಭೂಮಿ ಪ್ರದೇಶ, ಇಲ್ಲಿ ಆಗಲ್ಲ ಅಂತೇಳಿ ಸ್ವಲ್ಪ ಚರ್ಚೆಯನ್ನು ಮಾಡಿದರು. ಆದರೂ ಕೂಡ ಆ ಒಂದು ವೇಳೆಯಲ್ಲಿ ನಾವು ಅದನ್ನು ಮಾಡೋಣ, ಭಕ್ತರಿದ್ದಾರೆ, ಊರಲ್ಲಿ ಜನ ಇದ್ದಾರೆ, ಭಕ್ತರಿದ್ದಾರೆ, ನಾವು ಆ ಸಾಮೂಹಿಕ ವಿವಾಹಕ್ಕೆ ಆಗ್ತಕ್ಕಂಥ ಖರ್ಚು ವೆಚ್ಚವನ್ನು ನಾವು ಭಕ್ತರಿಂದ ಕಲೆಕ್ಟ್ ಮಾಡ್ಕೊಂಡು ತರ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಪ್ರಪ್ರಥಮ ಬಾರಿಗೆ ನಾವು ನಮ್ಮ ಗ್ರಾಮದಲ್ಲಿ 17 ಜೋಡಿಗಳನ್ನು ನಾವು ಮದುವೆ ಮಾಡಿ ಅವತ್ತಿನಿಂದ ಪ್ರಾರಂಭ ಮಾಡಿದ್ವಿ. ಅವತ್ತಿನಿಂದ ಇವತ್ತಿನವರೆಗೂ ಇವತ್ತು ಒಂದು 70, 80, 1 ವರ್ಷ 125 ಜೋಡಿಗಳನ್ನು ನಾವು ಮದುವೆಯನ್ನು ಮಾಡಿದ್ವಿ ಇಲ್ಲಿ. ಆಮೇಲೆ ಈ ಕೊರೋನಾ ಬಂದು ಅವಾಗೆಲ್ಲ ಕಡಿಮೆ ಆಯಿತು. ಒಂದು 2 ವರ್ಷ ಮಾತ್ರ ನಾವು ನಿಲ್ಲಿಸಿದ್ವಿ, ಆಮೇಲೆ ಮತ್ತೆ ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿಯಾಗಿ ಈ ವರ್ಷನೂ ಕೂಡ ಒಳ್ಳೆಯ ಒಂದು ಸಂಪ್ರದಾಯದಂತೆ ಈ ನಮ್ಮ ಗ್ರಾಮದಲ್ಲಿ ಮದುವೆಗಳು ನಡೆಯತಕ್ಕಂಥ ಉದ್ದೇಶದಿಂದ ಕೆಲವು ಭಾಗದಿಂದ ಭಾಳ ದೂರದಿಂದ ಕೂಡ ನಮ್ಮ ಗ್ರಾಮಕ್ಕೆ ಬರ್ತಾರೆ. ಅವರಿಗೆ ನಮ್ಮ ಗುರುಗಳ ಆಶೀರ್ವಾದ ಇರಲಿ ಮತ್ತು ಶ್ರೀ ವೀರಭದ್ರ ಸ್ವಾಮಿ, ರಂಗನಾಥ ಸ್ವಾಮಿ, ಆಂಜನೇಯ ಸ್ವಾಮಿ ಆಶೀರ್ವಾದ ಇರಲಿ ಅಂತೇಳಿ ನಾನು ಬೇಡ್ಕೊಳ್ತಾ, ನಾನು ಈ ವಧುವರರ ಪೋಷಕರಿಗೆ, ತಂದೆ ತಾಯಿಗಳಿಗೆ ಒಂದು ಮಾತನ್ನು ಹೇಳ್ತೇನೆ. ಯಾಕಪ್ಪ ಅಂದರೆ ಈಗ ಇಲ್ಲಿ ಮದುವೆ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆದಂಥವರಿಗೆ ಸರ್ಕಾರದಿಂದ ಒಳ್ಳೆಯ ಸಹಾಯಧನ ಸಿಗುತ್ತೆ. SC ST ಮಕ್ಕಳಿಗೆ 50,000 ರೂಪಾಯಿಯನ್ನು ಕೊಡ್ತಾರೆ. ಇತರೆ ಸಮುದಾಯದವರಿಗೆ 25,000 ರೂಪಾಯಿಗಳನ್ನು ಕೊಡ್ತಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಪ್ರತಿಯೊಂದು ದಾಖಲಾತಿಗಳನ್ನು ಒದಗಿಸಿ, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಹಿಂದುಳಿದ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಸಂಬಂಧ ಬರುತ್ತೆ ನಿಮಗೆ, ಅದನ್ನು 1 ತಿಂಗಳ ಒಳಗೆ ತಾವುಗಳು ಆಯಾ ಇಲಾಖೆಗೆ ತಮ್ಮ ದಾಖಲಾತಿಗಳನ್ನು ಎಲ್ಲವನ್ನು ಸರಿಪಡಿಸಿ ಆ ಇಲಾಖೆಗೆ ಕೊಟ್ಟು ಆ ಅರ್ಜಿಯನ್ನು ಕೊಟ್ಟು ಅಲ್ಲಿ ನೋಂದಣಿಯನ್ನು ಮಾಡಿಸ್ಬೇಕು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಹಿಂದೆ ಮದುವೆ ಆದ ತಕ್ಷಣ ಅವರು ಈ ಮದುವೆ ಆದ ತಕ್ಷಣ ಅದನ್ನು ಮರೆತೇ ಬಿಡ್ತಾ ಇದ್ರು. ಆಮೇಲೆ 1 ವರ್ಷನೋ 6 ತಿಂಗಳು, ವರ್ಷ 2 ವರ್ಷ ಆದಮೇಲೆ ನಮಗೆ ದುಡ್ಡೇ ಬಂದಿಲ್ಲ ಅಂತ ಬರ್ತಾ ಇದ್ರು. ಆ ಉದ್ದೇಶದಿಂದ ಯಾರು 1 ತಿಂಗಳೊಳಗೆ ನಮ್ಮ ಇಲ್ಲಿ ನಮ್ಮ ದೇವಸ್ಥಾನದ ಒಂದು ದೃಢೀಕರಣ ಪತ್ರವನ್ನು ತೆಗೆದುಕೊಂಡು ಹೋಗಿ ಸಬ್ ರಿಜಿಸ್ಟ್ರಿನಲ್ಲಿ ಮತ್ತು ನೋಂದಣಿಯನ್ನು ಮಾಡಿಸಿ ಆ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಿ ತಾವು ನಿಮಗೆ ಬರ್ತಕ್ಕಂಥ ಜಾತಿಯ ಆಧಾರದ ಮೇಲೆ ಆಯಾ ಇಲಾಖೆಗಳಿಗೆ ಹೋಗಿ ನೋಂದಣಿಯನ್ನು ಮಾಡಿಸಿದರೆ ನಿಜವಾಗಲೂ ನಿಮಗೆ ಆ ಸಹಾಯಧನ ದೊರೆಯುತ್ತದೆ. ಆದ್ದರಿಂದ ಆ ಕೆಲಸವನ್ನು ತಾವುಗಳು ಭಾಳ ಶ್ರದ್ಧೆಯಿಂದ ಮಾಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಈಗ ತಾನೇ ಒಂದು ನವ ಜೀವನಕ್ಕೆ ಕಾಲಿಡತಕ್ಕಂಥ ವಧುವರರಿಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ. ಏನಪ್ಪ ಅಂದರೆ, ತಾವುಗಳು ಇದುವರೆಗೂ ಆಡಿದಂಥ ಹುಡುಗಾಟವನ್ನು ಬಿಟ್ಟು ಇನ್ನು ಮುಂದೆ ಗಂಡ ಹೇಳಿದ ರೀತಿ ಹೆಂಡತಿ ಕೇಳಬೇಕು, ಹೆಂಡತಿ ಹೇಳಿದ ರೀತಿ ಗಂಡ ಕೇಳಬೇಕು. ಅದೇ ರೀತಿಯಾಗಿ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ, ತಂದೆ ತಾಯಿಯರ, ಅತ್ತೆ ಮಾವರ ಮಾತನ್ನು ಕೇಳಬೇಕು. ವಯಸ್ಸಾದ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಈಗ ಕೆಲವು ಮಾಧ್ಯಮಗಳಲ್ಲಿ ನೋಡ್ತಿದ್ದೀವಿ ನಾವು, ವಯಸ್ಸಾದ ತಂದೆ ತಾಯಿಯರನ್ನು ವೃದ್ಧಾಪ್ಯಾಶ್ರಮದಲ್ಲಿ ಬಿಟ್ಟಿರ್ತಕ್ಕಂಥ ಸಂಗತಿಗಳನ್ನು ನಾವು ಪ್ರತಿದಿನ ನೋಡ್ತೀವಿ. ಆದ್ದರಿಂದ ಆ ರೀತಿಯ ಮಕ್ಕಳು ನೀವು ಆಗಬಾರ್ದು. ತಂದೆ ತಾಯಿಯರನ್ನು, ಅತ್ತೆ ಮಾವರನ್ನು ಒಳ್ಳೆಯ ರೀತಿಯನ್ನಾಗಿ ಅವರಿಗೆ ಜೋಪಾನವನ್ನು ಮಾಡಬೇಕು. ಅವರಿಗೆ ಸಹಾಯವರೆಗೂ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕು. ಆ ರೀತಿಯ ನಡ್ಕೊಂಡು ಬರ್ತಕ್ಕಂಥ ದಿನಗಳಲ್ಲಿ
ನಮ್ಮ ಗ್ರಾಮವನ್ನು ಪ್ರತಿದಿನ ನೀವು ನೆನೆಸಬೇಕು. ಕುಂಕುವ ಗ್ರಾಮದಲ್ಲಿ ನಾವು ಸಾಮೂಹಿಕ ವಿವಾಹ ಮಾಡ್ಕೊಂಡ್ವಿ, ನಮಗೆ ಒಳ್ಳೆಯದಾಗಿದೆ. ಆ ಒಂದು ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಪ್ರತಿದಿನ ನೀವು ಧ್ಯಾನವನ್ನು ಮಾಡಿ ತಮ್ಮ ಗಂಡ ಹೆಂಡತಿಯರ ಜೀವನವನ್ನು ಒಳ್ಳೆಯ ಮಾರ್ಗೋಪಾಯದಲ್ಲಿ ಹೋದರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರಿಗೂ ಈ ಗುರುಗಳ ಮತ್ತು ನಮ್ಮ ಇರ್ತಕ್ಕಂಥ ತ್ರಿಮೂರ್ತಿಗಳ ದೇವರುಗಳ ಆಶೀರ್ವಾದ ತಮ್ಮ ಮೇಲೆ ಇರಲಿ. ಜೊತೆಗೆ ನಮ್ಮ ಗ್ರಾಮದಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಒಂದು ಸಾಮೂಹಿಕ ವಿವಾಹಗಳನ್ನು ಮಾಡುವಂಥ ಶಕ್ತಿ ಆ ಗುರುಗಳು ಮತ್ತು ದೇವರುಗಳು ಕೊಡಲಿ, ನಮ್ಮ ಗ್ರಾಮದ ಜನರಿಗೆ ಯುವಕರಿಗೆ ಕೊಡಲಿ ಅಂತೇಳಿ ನಾನು ಬೇಡ್ಕೊಳ್ಕೊಂಡು ಎಲ್ಲರಿಗೂ ಒಂದೇ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಮಿ ಮತ್ತು ರಂಗನಾಥ ಸ್ವಾಮಿ ದೇವರುಗಳ ರಥೋತ್ಸವ ಕಾರ್ಯಕ್ರಮ ನಡೆದಿದ್ದು, ಈ ದಿನ ಈ ಗ್ರಾಮದಲ್ಲಿ ಅದ್ದೂರಿಯಾಗಿ ರಥೋತ್ಸವ ಕಾರ್ಯಕ್ರಮ ನಡೆಸುವುದರ ಜೊತೆಯಲ್ಲಿ 35 ನವ ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮತ್ತು ಧರ್ಮಸಭೆಯನ್ನು ಕುಂಕವ್ ಗ್ರಾಮ ಮತ್ತು ಅಕ್ಕಪಕ್ಕದ ಗ್ರಾಮದ ಗ್ರಾಮಸ್ಥರುಗಳೆಲ್ಲರೂ ಸೇರಿ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಒಡೆಯರ್ ಚೆನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ದಿವ್ಯ ಆಶೀರ್ವಾದದೊಂದಿಗೆ, ಅದೇ ರೀತಿಯಾಗಿ ವೇದಬ್ರಹ್ಮ ಶಿವಕುಮಾರ ಶಿವಸ್ವಾಚಾರ್ಯ ಆಲಸ್ವಾಮಿಗಳು ಬ್ರಹ್ಮನ್ಮಠ ರಾಂಪುರ ಇವರು ದಿವ್ಯ ಸಾನ್ನಿಧ್ಯದ ಒಂದು ಆಶೀರ್ವಾದವನ್ನೊಂದಿಗೆ ಶ್ರೀ ವೇದಬ್ರಹ್ಮ ಓಂಕಾರೇಶ್ವರ ಮರಿದೇವರು ಹಿರೇಮಠ ಹೊಟ್ಯಾಪುರ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಸಾನ್ನಿಧ್ಯವನ್ನು ವಹಿಸಿ 35 ನವಜೋಡಿಗಳಿಗೆ ಆಶೀರ್ವದಿಸಿ ಮಾಂಗಲ್ಯ ಧಾರಣೆಯನ್ನು ಮಾಡಿಸಿರ್ತಾರೆ. ಅದೇ ರೀತಿ ಈ ಸಾಮೂಹಿಕ ವಿವಾಹದ ನಡೆಸಲು ಎಲ್ಲ ಜವಾಬ್ದಾರಿಯನ್ನು ತಗೊಂಡು ವಹಿಸಿಕೊಂಡು ಆಮೇಲೆ ಗ್ರಾಮಸ್ಥರೊಂದಿಗೆಲ್ಲ ಮಾಡಿರ್ತಕ್ಕಂಥ ಈ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರಪುರವರೇ ಹಾಗೂ ಜೀವೇಶಣ್ಣವರೇ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಕವಿತಾ ಜಗದೀಶ್ ಮೇಡಮ್ ಅವರೇ ಹಾಗೂ ನಿವೃತ್ತ ಉಪನ್ಯಾಸಕರಾಗಿರ್ತಕ್ಕಂಥ ಬಸವರಾಜ ಸರ್ ಅವರೇ ಹಾಗೂ ನವಜೋಡಿಗಳೇ, ಗ್ರಾಮದ ಎಲ್ಲ ಗ್ರಾಮಸ್ಥರೇ ಹಾಗೂ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸುತ್ತಮುತ್ತಲಿನ 70 ಗ್ರಾಮದ ಗ್ರಾಮಸ್ಥರುಗಳೇ, ಈ ವೀರಭದ್ರೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ, ರಂಗನಾಥ ಸ್ವಾಮಿ ಈ 3 ದೇವರುಗಳು ಪ್ರಮುಖವಾಗಿ ಎಷ್ಟು ನಿಮಗೆಲ್ಲ ಶಕ್ತಿಯನ್ನು ಕೊಟ್ಟಿದೆ ಅಂದರೆ ಅವರ ಹೆಸರುಗಳಲ್ಲೇ ಆ ಶಕ್ತಿ ಇದೆ. ಈ ಗ್ರಾಮದಲ್ಲಿ 35 ಸ್ಟಾರ್ಟಿಂಗಲ್ಲಿ 17 ಜನ ನವಜೋಡಿಯ ಸಾಮೂಹಿಕ ವಿವಾಹವನ್ನು ಪ್ರಾರಂಭಿಸಿದ್ವಿ. ಅದನ್ನು ಮಾಡಲಿಕ್ಕೆ ಸ್ವಲ್ಪ ಅಡಚಣೆಗಳಾದವು. ಅದನ್ನು ನಾವೆಲ್ಲರೂ ಸರಿದೂಗಿಸ್ಕೊಂಡು ಎಲ್ಲ ಮಾಡ್ತೀವಿ ಅಂತೇಳಿ ಎಲ್ಲ ಒಪ್ಕೊಂಡು ಈಗ 17 ವರ್ಷ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಈ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಜೀವೇಶಣ್ಣವ್ರು ಹೇಳ್ತಾಯಿದ್ರು. ಈ 3 ದೇವರುಗಳು ಎಷ್ಟು ಶಕ್ತಿಯನ್ನು ಈ ಗ್ರಾಮದ, ಇದು ಕುಂಕವ್ ಗ್ರಾಮ ದೊಡ್ಡ ಗ್ರಾಮ ಇದೆ,
ಈ ಗ್ರಾಮದಲ್ಲಿ ಎಲ್ಲ ಮುಖಂಡರುಗಳಿಗೂ ಎಲ್ಲ ಜನತೆಗೂ ಮತ್ತು ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರುಗಳು ಎಷ್ಟು ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳಿದರೆ, ಇಲ್ಲಿ ನಡೆದಿರ್ತಕ್ಕಂಥ ಏನು ಈ ಸಾಮೂಹಿಕ ವಿವಾಹದ ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತಲಿನ ಯಾವುದೇ ಒಂದು ಸಮುದಾಯ ಅನ್ನದೇ ಪ್ರತಿ ಒಂದು ಸಮುದಾಯದ ಜೋಡಿನೂ ಸಹ ಇಲ್ಲಿದೆ ಅಂತ ಭಾವಿಸಿರ್ತೇನೆ. ಎಲ್ಲ ಸಮುದಾಯದ ಈ ನವ ಜೋಡಿಗಳಿಗೆ ಅವಕಾಶ ಮಾಡಿಕೊಟ್ಟು ಒಂದು ಮಂಗಲಧಾರಣ ಮಾಡೋದಂತೂ ಅಷ್ಟು ಸುಲಭ ಅಲ್ಲ. ಇವತ್ತಿನ ಒಂದು ಸಮಾಜದಲ್ಲಿ ಒಂದು ಮದುವೆಯನ್ನು ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಈಗ ನಾವೆಲ್ಲರೂ ಇಲ್ಲಿ ಈ ಬಾಳ್ತಾ ಇರ್ತಕ್ಕಂಥ ಈ ಸಮಾಜದಲ್ಲಿ ಬಾಳ್ತಕ್ಕಂಥ ನಮಗೆಲ್ಲರಿಗೂ ಅರಿವಿರುತ್ತೆ. ಇವತ್ತಿನ ಒಂದು ಮಾರ್ಕೆಟ್ ಬೆಲೆ ಏರ್ತಾ ಇರೋದನ್ನೆಲ್ಲ ನೋಡಿದರೆ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಿವಾಹ ಅನ್ನೋದು ತುಂಬ ಕಷ್ಟ ಸಾಧ್ಯ ಆಗುತ್ತೆ. ಇವಾಗ ಒಂದು ಸಿಂಪಲ್ಲಾಗಿ ಒಂದು ಮದುವೆಯನ್ನು ಮಾಡಬೇಕು ಅಂತ ಹೇಳಿದರೆ ಕನಿಷ್ಠ ಪಕ್ಷ 5 ರಿಂದ 10 ಲಕ್ಷ ರೂಪಾಯಿ ವೆಚ್ಚ ಆಗ್ತಾ ಇರುತ್ತೆ. ಅವರಿಗೆ ಚಿನ್ನ ಕೊಡಿಸ್ಬೇಕು, ಅವರಿಗೆ ಬಟ್ಟೆ ತರಬೇಕು, ಮತ್ತು ಊಟ ಉಪಚಾರಗಳನ್ನು ಮಾಡಬೇಕು, ಚೌಟ್ರಿಗಳನ್ನು ಬುಕ್ ಮಾಡಬೇಕು. ಇದೆಲ್ಲದನ್ನು ಖರ್ಚು ವೆಚ್ಚಗಳಲ್ಲಿ ಮಾಡಬೇಕು ಅಂದರೆ ಅವರು ತುಂಬ ಕಷ್ಟಪಡಬೇಕಾಗುತ್ತೆ. ಇಂಥ ಒಂದು ಕಾರ್ಯಕ್ರಮವನ್ನು ಈ ಗ್ರಾಮದಲ್ಲಿ ಆಯೋಜಿಸಿ ಒಂದು ವಧುವರರಿಗೆ ಆಶೀರ್ವಾದವನ್ನು ಈ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲರೂ ಸಹ ಆಶೀರ್ವಾದ ಮಾಡೋದ್ರಿಂದ ಅವರಿಗೆ ಒಳ್ಳೆಯದು ಆಗುತ್ತೆ. ಜೀವಶನ್ ಅವರು ಹೇಳಿದಂಗೆ ಅವರೆಲ್ಲರೂ ಸಹ ಇರುವಂಥ ಒಂದು ಸುಕ್ಷೇತ್ರದಲ್ಲಿ ಅವರು ಏನು ನವ ಜೀವನಕ್ಕೆ ಕಾಲಿಟ್ಟಿರ್ತಾರೆ, ಅವರು ಹಿರಿಯರಿಗೆ ಗೌರವಿಸಿ, ತಂದೆ ತಾಯಿಗಳಿಗೆ, ಅತ್ತೆ ಮಾವಂದರಿಗೆ ಗೌರವಿಸಿ ಒಳ್ಳೆಯ ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಇಲ್ಲೆಲ್ಲ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸ್ವಾಮೀಜಿಗಳ ಒಂದು ಆಶೀರ್ವಾದ ಪಡ್ಕೊಂಡು ಇಲ್ಲಿಂದ ಹೋಗಿ ಅವರ ಸಂಸಾರವನ್ನು ಶುರು ಮಾಡ್ತಾರೆ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನದಾಗಿ ಈ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮೂಹಿಕ ವಿವಾಹ ಮತ್ತು ಇಂಥ ಧರ್ಮಸಭೆಗಳನ್ನು ಮಾಡುವಂಥ ಶಕ್ತಿಯನ್ನು ಈ 3 ವೀರಭದ್ರೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ಮತ್ತು ರಂಗನಾಥ ಸ್ವಾಮಿ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಲಿ. ಎಲ್ಲರೂ ಸಹ ಒಗ್ಗಟ್ಟಾಗಿ ಇಂಥ ಕಾರ್ಯಕ್ರಮಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸದೆ, ಎಷ್ಟೇ ಎಂಥ ಒಂದು ಕೋವಿಡ್ ಸಂದರ್ಭದಲ್ಲಿ ಆಗಲಿ, ಯಾವುದೇ ಒಂದು ಬರ ಪರಿಸ್ಥಿತಿ ಬಂದಾಗಲೂ ಸಹ ನಾವು ಇದನ್ನು ನಿಲ್ಲಿಸ್ತೇನೆ ಮುಂದುವರಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಇದೇ ರೀತಿಯಾಗಿ ಇನ್ನು ಮುಂದೆ ಈಗಿನ ಪೀಳಿಗೆಯಲ್ಲಿ ಏನು ಮಾಡ್ತಾ ಇದ್ದೀವಿ, ಮುಂದಿನ ಪೀಳಿಗೆಯಲ್ಲೂ ಸಹ ಇದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಗ್ರಾಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಸಹ ಮುಂದಿನ ಪೀಳಿಗೆಯ ಎಲ್ಲ ಮಕ್ಕಳಿಗೆ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಮತ್ತು ಸದಸ್ಯರುಗಳಿಗೆ ಎಲ್ಲರಿಗೂ ಮಾರ್ಗದರ್ಶಕರಾಗಿ ಸೂಚನೆಯನ್ನು ನೀಡುತ್ತಾ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಆ ದೇವರು ನಿಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ, ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸ್ವಾಮಿಯವರ ಆಶೀರ್ವಾದವನ್ನು ಪಡ್ಕೊಂಡು ನನಗೆ ಮಾತನಾಡಲು ಅವಕಾಶ ಕೊಟ್ಟು